Uh, so students, I'm discussing 2019 question paper. The problem is on income from business. So this is a 10th problem. So if you observe here, there is a P&L account which has been given to you and the adjustments, corresponding adjustments. So the profit and loss account of Mr. Abhiram for the year ending 31st March 2020 is given below. So here you are given the fact that uh, uh, ಈ particular P&L account ಅಲ್ಲಿ, as we know, debit side ಅಲ್ಲಿ we will have all the expenses, okay, and on the credit side we will have all the incomes, right? So to start with the opening stock ಬಗ್ಗೆ ನಮಗೆ first adjustment ಏನ್ ಹೇಳುತ್ತೆ, both opening and closing stock were valued by 10%. ಇಲ್ಲಿ ತೋರಿಸಿರೋದು ಬರೀ 90% ಅಷ್ಟೇ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಮ್ಗೆ ಅಂಡರ್ ವ್ಯಾಲ್ಯೂಯೇಷನ್ ಎಷ್ಟಿದೆ ಅಂತ ಕಂಡಿಡ್ಕೊಂಡ್ಬಿಟ್ಟು ಅದನ್ನ ನಾವು ಫಾರ್ಮ್ಯಾಟ್ ಅಲ್ಲಿ ತೋರಿಸ್ಕೋಬೇಕು. ಸೊ you are very much familiar with the format here. So net profit or loss as per the P&L account ತಗೋತೀರಾ. Add ಅಲ್ಲಿ 1, 2, 3, 4 inadmissible expenses debited to P&L account. Then the business income is not credited to P&L account. Overvaluation of opening stock, undervaluation of closing stock. This is where it comes. Okay. So format ನೀವು ನೆನ್ಪಿಟ್ಕೋಬೇಕು. Overvaluation of opening stock. Sequence is the same. Opening ಮತ್ತೆ closing. So next ಇಲ್ಲಿ admissible expenses not debited to P&L account, tax free and non-business incomes credited to P&L account, undervaluation of opening stock. ಇಲ್ಲಿ ಹಿಂದಿಂದ್ರಲ್ಲಿ ನಿಮ್ಗೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಬರುತ್ತೆ, ಇಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆದ್ಮೇಲೆ ಕ್ಲೋಸಿಂಗ್ ಸ್ಟಾಕ್. ಇದು ಅಪೋಸಿಟ್ ಅಂಡರ್ ವ್ಯಾಲ್ಯೂಯೇಷನ್ ಓವರ್ ವ್ಯಾಲ್ಯೂಯೇಷನ್. ಸೊ ನಮ್ಗೆ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಕೊಟ್ಟಿರೋದು. ಸೊ ಇಲ್ಲಿ ಓಪನಿಂಗ್ ಸ್ಟಾಕ್ ಅನ್ನ ಕೊಡ್ತೀವಿ ನಾವು, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ನ ಮಾಡ್ತೀವಿ. ಸೊ ಇಫ್ ಯು ಅಬ್ಸರ್ವ್ ಹಿಯರ್, ಸೊ 90,000 ಡಿವೈಡೆಡ್ ಬೈ 90 ಅಂಡ್ 10%. ಅಂಡರ್ ವ್ಯಾಲ್ಯೂಯೇಷನ್ ಎಷ್ಟು ಪರ್ಸೆಂಟೇಜ್ ಇದೆಯೋ ಅದನ್ನ ನಾವು ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀವಿ. ಸೊ ಗೋಯಿಂಗ್ ಆನ್ ಫರ್ದರ್, ಸೊ ಪರ್ಚೇಸಸ್ ಇದೆ, ವೇಜಸ್ ಇದೆ, ಸ್ಟಾಫ್ ಸ್ಯಾಲರಿ ಇದೆ, ಆಡಿಟ್ ಫೀಸ್ ಇದೆ. ಸೊ ಈ ಎಲ್ಲ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ನಾವೇನು ಮಾಡಲ್ಲ, ಅವನು P&L ಅಕೌಂಟ್ ಅಲ್ಲಿ ಚಾರ್ಜ್ ಮಾಡಿರೋದು ಇಟ್ ಈಸ್ ಫೇರ್. ಓಕೆ, ಯಾವ ಎಕ್ಸ್ಪೆಂಡಿಚರ್ಸ್ ಬಿಸ್ನೆಸ್ ಗೆ ರಿಲೇಟ್ ಆಗಿರಲ್ಲ ಅಂಥವನ್ನ ನಾವು ತೆಗ್ದಾಕ್ಬೇಕಾಗುತ್ತೆ. ಅಂತದ್ನ ನಾವು ಫಾರ್ಮ್ಯಾಟ್ ಅಲ್ಲಿ ಮೆನ್ಷನ್ ಮಾಡಿ ಅಂಡರ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ತೋರಿಸಬೇಕಾಗುತ್ತೆ. ಸೊ ಕಮಿಂಗ್ ಡೌನ್ ಟು ದ ಆಡಿಟ್ ಫೀಸ್ ವಾಸ್ ಪೇಯ್ಡ್ ಇನ್ ಕ್ಯಾಶ್. ಯಾವುದೇ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆಂಡಿಚರ್ ನ ಇಫ್ ಇಟ್ ಈಸ್ ಪೇಯ್ಡ್ ಇನ್ ಕ್ಯಾಶ್ 10,000ಕ್ಕಿಂತ ಮೇಲ್ಪಟ್ಟಿದ್ರೆ ಫುಲ್ ಆಗಿ ಇನ್ಅಡ್ಮಿಸಿಬಲ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಅ ಬ್ಯಾಡ್ ಡೆಟ್ಸ್. ಸೊ ಅದೇನ್ ತೊಂದರೆ ಇಲ್ಲ. ಸೊ ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಆಗುವಂತ ಎಕ್ಸ್ಪೆಂಡಿಚರ್ ಅದು. ಸೊ ನೆಕ್ಸ್ಟ್ ಒನ್ ಇಸ್ ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ಅನ್ನ ನಾವು ಕೊಡಕ್ ಬರಲ್ಲ. ಸೊ ಒಬ್ಬ ವ್ಯಕ್ತಿ ಅವನ ಪರ್ಸನಲ್ ಸ್ಯಾಲರಿ ಇನ್ಕಮ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾನೆ. ಸೊ ಆದ ಕಾರಣ ಇನ್ಕಮ್ ಟ್ಯಾಕ್ಸ್ ಏನಿದೆಯಲ್ಲ, ಸೊ ದಟ್ ಈಸ್ ಇನ್ಅಡ್ಮಿಸಿಬಲ್. GST ಪೇಡ್. ಸೊ ಈ ಸೇಲ್ಸ್ ಏನು ಅಚೀವ್ ಮಾಡಿರ್ತಾನೆ, ಏನು ಇನ್ಕಮ್ ಬಂದಿರುತ್ತೆ ಅದ್ರ ಮೇಲೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅನ್ನ ಪೇ ಮಾಡಿರ್ತಾನೆ. ದಟ್ ಈಸ್ ಅಗೇನ್ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಅದನ್ನ ನಮ್ಗೆ ಏನು ತೊಂದರೆ ಇಲ್ಲ. ಸೊ GST ಪ್ರಾವಿಷನ್ ಇಫ್ ಯು ಸಿ 20,000 ಇಸ್ GST ಪ್ರಾವಿಷನ್. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಯಾವುದೇ ರಿಸರ್ವ್ಸ್ ಅಥವಾ ಪ್ರಾವಿಷನ್ ಎರಡಕ್ಕೂ ನಾವು ಕೊಡಲ್ಲ. ದಟ್ ಈಸ್ ಟೋಟಲಿ ಇನ್ಅಡ್ಮಿಸಿಬಲ್. ಅವ್ನು ಕೊಟ್ಟಿದ್ರು ಸಹ ಅದನ್ನ ನಾವು P&L ಅಕೌಂಟ್ ಅಲ್ಲಿ ತೋರಿಸಿದ್ರು ಸಹ ಅದನ್ನ ಇನ್ಅಡ್ಮಿಸಿಬಲ್ ಮಾಡ್ಕೊಂತೀವಿ. ಈ 20,000ದಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೆ ಅಂದ್ರೆ, ಔಟ್ ಆಫ್ ದ GST ಪ್ರಾವಿಷನ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್, GST ಆಫ್ ₹3,000 and IT of 2,500 were paid before filing of the return. ನಾನಿವಾಗ ನನ್ನ ಒಂದು ಎಕ್ಸ್ಪ್ಲೇಷನ್ ಅನ್ನ ಬರೀ GST ಪ್ರಾವಿಷನ್ ಅಷ್ಟೇ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೀನಿ. GST ಪ್ರಾವಿಷನ್ ಅನ್ನೋದನ್ನಲ್ಲಿ 20,000 ಅಮೌಂಟ್ ಅಲ್ಲಿ 3,000 ಆಕ್ಚುಲ್ ಆಗಿ ಪೇ ಮಾಡಿರುವಂತಹ ಎಕ್ಸ್ಪೆಂಡಿಚರ್ ಸೇರ್ಕೊಂಡಿದೆ. ಸೊ ದಟ್ ಈಸ್ ಫೇರ್ ಎಕ್ಸ್ಪೆಂಡಿಚರ್ ಅದು. ಸೊ 20,000ದಲ್ಲಿ ನೀವು 3,000ನ ತೆಗೆದುಬಿಟ್ಟು ಬರೀ 17,000 ಮಾತ್ರನೇ ನೀವು ಇನ್ಅಡ್ಮಿಸಿಬಲ್ ಮಾಡ್ಬೇಕಾಗುತ್ತೆ. ಅದು ಬಿಸ್ನೆಸ್ಸಿಗೆ ನಾವು ಚಾರ್ಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದೇ ಒಂದು ಆಂಟಿಸಿಪೇಟೆಡ್ ಎಕ್ಸ್ಪೆಂಡಿಚರ್ ಅನ್ನ ನಾವು ಕೊಡೋದಕ್ಕೆ ಬರಲ್ಲ. ರಿಸರ್ವ್ಸ್ ಮತ್ತೆ ಪ್ರಾವಿಷನ್ ಆಂಟಿಸಿಪೇಟ್ ಮಾಡಿ ಔಟ್ ಆಫ್ ದ profits you apportion a particular amount for in anticipation of future expenditure. adu regarding the depreciation on the car ಮತ್ತೆ car expenses ಎರಡಕ್ಕೂನುವೆ 70% of car expenses ಅನ್ನ ನೀವು
ಬಿಸ್ನೆಸ್ಸಿಗೆ ಖರ್ಚು ಮಾಡಿರ್ತೀರಾ ಅಂತ ಇಲ್ಲಿ ಹೇಳುತ್ತೆ. ಕಾರ್ ಎಕ್ಸ್ಪೆನ್ಸಸ್ ಎರಡಿದೆ, ಒಂದು ಡೆಪ್ರಿಸಿಯೇಷನ್, ಇನ್ನೊಂದು ಸ್ಪೆಸಿಫಿಕ್ ಕಾರ್ ಎಕ್ಸ್ಪೆನ್ಸಸ್. ಈ ಎರಡರಲ್ಲೂ 70% ಬಿಸ್ನೆಸ್ಗೆ ಸಂಬಂಧಪಟ್ಟಿದೆ ಅಂದ್ರೆ ಇನ್ನ ಉಳಿದ 30% ಪರ್ಸನಲ್ಗೆ ಯೂಸಿಗೆ ಸಂಬಂಧಪಟ್ಟಿರೋದು. ಅದನ್ನ ಏನ್ ಮಾಡ್ಬೇಕು, 30,000 ಡಿವೈಡೆಡ್ ಬೈ 100 ಇಂಟು 30 ಅಂದ್ರೆ 9,000 ಈ ಪರ್ಟಿಕ್ಯುಲರ್ ಕೇಸಲ್ಲಿ. ಸೊ 28,000 ಡಿವೈಡೆಡ್ ಬೈ 100 ಇಂಟು 30 ಪರ್ಸನಲ್ ಏನು ಅವನು ಯೂಸ್ ಮಾಡಿದಾನೋ ಅದನ್ನ ತೆಗಿಬೇಕಾಗುತ್ತೆ. ಪೇಟೆಂಟ್ ಪರ್ಚೇಸ್. ಸೊ ವಿತ್ ರೆಸ್ಪೆಕ್ಟ್ ಟು ದ ಅಸೆಟ್ ಪರ್ಚೇಸ್ಡ್, ಇಟ್ಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಯಾವುದೇ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಬಿಸ್ನೆಸ್ ಅಲ್ಲಿ ನಾರ್ಮಲ್ ರೆಕರಿಂಗ್ ಎಕ್ಸ್ಪೆನ್ಸಸ್ ತರ ತೋರಿಸ್ಲಿಕ್ಕೆ ಬರಲ್ಲ. ಅಸೆಟ್ ಅನ್ನ ಮೇಲೆ ಡೆಪ್ರಿಸಿಯೇಷನ್ ಅಷ್ಟೇನೆ ಚಾರ್ಜ್ ಮಾಡಬೇಕು. ಇಲ್ಲಿ ನಿಮ್ಗೆ 1 ಜುಲೈ 2019ಗೆ ತಗೊಂಡಿದ್ದಾನೆ ಅಂತ ಕೊಟ್ಟಿದ್ದಾನೆ. ನೀವು ಯೂಶುವಲ್ ಆಗಿ ಅಕೌಂಟಿಂಗ್ ಅಲ್ಲಿ ನಂಬರ್ ಆಫ್ ಮಂತ್ಸ್ ನ ತಕೊಂಡ್ಬಿಟ್ಟು ನೀವು ಯು ಟೆನ್ ಟು ಕ್ಯಾಲ್ಕುಲೇಟ್ ದ ಡೆಪ್ರಿಸಿಯೇಷನ್ ಫಾರ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಆ ರೀತಿ ಬರೋದಿಲ್ಲ. ಒಂದು ಅಸೆಟ್ ಅನ್ನ 180 ದಿವಸಗಳಿಗಿನ್ನ ಜಾಸ್ತಿ ಅವನು ಯೂಸ್ ಮಾಡಿದ್ರೆ ಡೆಪ್ರಿಸಿಯೇಷನ್ ಅಟ್ ದ ಪ್ರಿಸ್ಕ್ರೈಬ್ಡ್ ರೇಟ್ಸ್, ದಟ್ ಈಸ್ ರೇಟ್ಸ್ ಆಫ್ ಇದು ಡೆಪ್ರಿಸಿಯೇಷನ್ is given under the income tax act, we have to charge accordingly. ಆಯ್ತಾ, ಆ ಪರ್ಸೆಂಟೇಜ್ ತಗೊಂಡ್ ಮಾಡ್ಬೇಕು. ಈಗ 180 ದಿವಸಗಳನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಿಮ್ಗೆ ಒಂದು ಪ್ರಶ್ನೆ ಬರ್ಬೋದು. ಸೊ ನಮ್ಮ ಒಂದು ಪ್ರೀವಿಯಸ್ ಇಯರ್ ಶುರು ಆಗುತ್ತೆ ಅಲ್ವಾ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ಏಪ್ರಿಲ್, ರೈಟ್? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ 2 ಅಂದ್ರೆ ಏಪ್ರಿಲ್ 1ರಿಂದ ಅಕ್ಟೋಬರ್ 2 ವರೆಗೆನೆ ನೀವು ಈ ಪರ್ಟಿಕ್ಯುಲರ್ ಪೀರಿಯಡ್ ಯಾವುದೇ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಅವನು 180 ದಿವಸಗಳಿಗಿನ ಜಾಸ್ತಿ ಯೂಸ್ ಮಾಡಿರುವಂತ ಕೌಂಟ್ ಸಿಕ್ಕತ್ತೆ ನಮ್ಗೆ. ಐ ಶಾಲ್ ರಿಪೀಟ್, ಒಂದು ಅಸೆಟ್ ಅನ್ನ 1 ಏಪ್ರಿಲ್ ಇಂದ 2 ಏಪ್ರಿಲ್ ಒಳಗಡೆನೆ, ಆ ಪರ್ಟಿಕ್ಯುಲರ್ ಪೀರಿಯಡ್ ಒಳಗಡೆನೆ ಆ ಒಂದು ರೇಂಜ್ ಅಲ್ಲಿ ಅವನು ತಕೊಂಡಾಗ ಯಾವುದೇ ಒಂದು ದಿನಾಂಕದಲ್ಲಿ 180 ದಿವಸಗಳಿಗಿನ ಜಾಸ್ತಿ ತಕೊಂಡಂಗೆ ಆಗತ್ತೆ. ಇಟ್ ವಿಲ್ ಬಿ ಪುಟ್ ಟು ಯೂಸ್. ದ ಅಸೆಟ್ ಯೂಸೇಜ್ will be more than for 180 days. Okay, so it doesn't matter as to whether it is put to use or not. It is just that when has he purchased, that matters. I'll repeat, put to use ಅನ್ನೋದನ್ನ ಬರಲ್ಲ ಇಲ್ಲಿ. ಯಾವ ದಿನಾಂಕದಲ್ಲಿ ಪರ್ಚೇಸ್ ಮಾಡಿದಾನೆ, that is taken for the computation of 180 days. Okay, going on further, ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಪೇಟೆಂಟ್ ಅನ್ನ ಅವನು 1 ಜುಲೈ ಅಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ 180 ದಿವಸಗಳ ಆ ಒಂದು ಮಾರ್ಕ್ ಏನಿದೆ ಅದು ಕ್ರಾಸ್ ಆಗುತ್ತೆ. ಸೊ ಹಿ ವುಡ್ ಹ್ಯಾವ್ ಯೂಸ್ ದ ಅಸೆಟ್ ಫಾರ್ ಮೋರ್ ದನ್ 180 days. ಸೊ ನೀವೇನ್ ಮಾಡ್ತೀರಾ, 1,20,000 ಮೇಲೆ 25% is the depreciation of that is rate that is charged for the patent. So 1,20,000 into 25% ಅನ್ನ ನೀವು ತೋರಿಸಬೇಕಾಗುತ್ತೆ. So I shall discuss that with you in a later slide. So further, the contribution to the National Laboratory for Science Research. So I need to explain a little bit about the provisions that we have under the Income Tax Act for the research provisions. So contribution to approved university, college or other institutions where the contribution that is done is for social science or statistical research, 100% ಅನ್ನ ನಾವು admissible ಮಾಡಬೇಕು. ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ ನಮ್ಮ ಈ ಪರ್ಟಿಕ್ಯುಲರ್ ಕೇಸಲ್ಲಿ 150% ಮಾಡಬೇಕಾಗುತ್ತೆ. ಈ ಅಪ್ರೂವ್ಡ್ ಯೂನಿವರ್ಸಿಟಿ, ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಷನ್ಗೆ ಅದರ್ ದನ್ ದಿಸ್ ರಿಸರ್ಚ್ ಪರ್ಪಸಸ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ 150%. ದ ಪಾಯಿಂಟ್ ಇನ್ ಕೇಸ್ ಇಸ್ ದಟ್ ನಮ್ಮ ಪರ್ಟಿಕ್ಯುಲರ್ ಕೇಸಲ್ಲಿ ನ್ಯಾಷನಲ್ ಲ್ಯಾಬೊರೇಟರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ SSC, 150% ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ 75,000 ಡಿವೈಡೆಡ್ ಬೈ, ಇಲ್ಲಿ ನೋಡಿ ಇಲ್ಲಿ ತೋರಿಸಿದ್ದಾರೆ, ಡಿವೈಡೆಡ್ ಬೈ 100 into 150, that works out to 1,12,500. ಓಕೆ, ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಚಾರ್ಜ್ ಮಾಡ್ಲಿಕ್ಕೆ ಬರಲ್ಲ SSC. ಅವನಿಗೆ ಪ್ರೊಪ್ರೈಟರ್ ಸ್ಯಾಲರಿನ ಅವನು ಚಾರ್ಜ್ ಮಾಡ್ಲಿಕ್ಕೆ ಬರಲ್ಲ. ನೆಕ್ಸ್ಟ್ ಒನ್ ಇಸ್ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್. ಆಸ್ ಐ ಟೋಲ್ಡ್ ಯು ಬಿಫೋರ್, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಪ್ರಾವಿಷನ್ಸ್ ನಾವು ಕೊಡಲ್ಲ, ರಿಸರ್ವ್ಸ್ ನಾವು ಯಾವುದೇ ತರಹದ ಎಕ್ಸ್ಪೆಂಡಿಚರ್ ಆಗಿ ಅವನಿಗೆ ಕ್ಲೇಮ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. So coming down to the credit side, ನಿಮ್ಗೆ ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ ಈಗಾಗಲೇ ಅಂಡರ್ ವ್ಯಾಲ್ಯೂಯೇಷನ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬ್ಯಾಡ್ ಡೆಟ್ಸ್ ರೆಕವರ್ಡ್ ಪ್ರೀವಿಯಸ್ಲಿ ಡಿಸಅಲೌಡ್, ಇದನ್ನ ನೀವು ಲೆಸ್ ಅಲ್ಲಿ ತೋರಿಸ್ಕೋಬೇಕಾಗುತ್ತೆ, ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. ಐ ರಿಪೀಟ್, ಬ್ಯಾಡ್ ಡೆಟ್ಸ್ ರೆಕವರ್ಡ್ ಪ್ರೀವಿಯಸ್ಲಿ ಡಿಸಅಲೌಡ್ ಆರ್ treated as non-business incomes. Interest on debentures is again a non-business income that is treated in income from other sources.
ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ. So it's a non-business expenditure. So going by the adjustments, I think we have covered all the adjustments. Now let us go to the solution part straight away. As I told you, you need to take up the net profit as per P&L account, add inadmissible expenses debited to P&L account. So you need to write this format. You need to strictly, practice writing the format for all the problems. So business income is not credited to P&L account, overvaluation of opening stock, undervaluation of closing stock. Irrespective of whether you have these items or not, you continue to write it so that you'll not miss out when it comes in some problem. So make it as a routine. Just takes 2 minutes as such. So you can just go ahead with having it as a routine. Audit fees ಗೆ 12,000 ರೂಪಾಯಿ ಇದೆ. ಈ 12,000 ರೂಪಾಯಿ 10,000ಕ್ಕಿಂತ ಮೇಲ್ಪಟ್ಟಿರೋದ್ರಿಂದ it is subjected to inadmissible expenditure. ಆಯ್ತಾ, ಇನ್ಅಡ್ಮಿಸಿಬಲ್ ಮಾಡಿ ಅದನ್ನ ಪೂರ್ತಿಯಾಗಿ ಮಾಡಬೇಕು. 10,000ಕ್ಕೆ ಮೇಲ್ಪಟ್ಟು ಯಾವುದೇ ಎಕ್ಸ್ಪೆಂಡಿಚರ್ ನ ಅಸೆಸಿ ಕ್ಯಾಶ್ ಅಲ್ಲಿ ಪೇ ಮಾಡಿದ್ರೆ ದಟ್ ಈಸ್ ಇನ್ಅಡ್ಮಿಸಿಬಲ್. ಇನ್ಕಮ್ ಟ್ಯಾಕ್ಸ್ ನ ನಾವು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಲ್ಲ. ಪ್ರಾವಿಷನ್ ಫಾರ್ ಜಿ ಎಸ್ ಟಿ ಪ್ರಾವಿಷನ್ ಏನಿದೆ ಇದರಲ್ಲಿ 17,000 ಏನಿದೆಯಲ್ಲ, 17,000 20,000 ಮೈನಸ್ 3,000. Okay, so it's been wrongly written here. ಇದು GST ಪೇಮೆಂಟ್ ಮಾಡಿರೋದನ್ನ 3,000 ತೆಗೆದಿದ್ದೀವಿ. Patents, as I told you, patent purchase is a capital expenditure. So capital expenditure ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಇನ್ಅಡ್ಮಿಸಿಬಲ್ ಮಾಡ್ಬೇಕು. ಅದನ್ನ ರೆಗ್ಯುಲರ್ ರೆಕರಿಂಗ್ ಎಕ್ಸ್ಪೆಂಡಿಚರ್ ಅಲ್ಲ, ಅದನ್ನ ತೆಗಿಬೇಕು. ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ ಫಸ್ಟ್ ಇನ್ಅಡ್ಮಿಸಿಬಲ್ ಮಾಡಿ ಆಮೇಲೆ ಅಡ್ಮಿಸಿಬಲ್ ಮಾಡ್ತೀವಿ. ಸೊ ಇಟ್ಸ್ ಪ್ರಾವಿಷನ್, ಒಂದು ಪದ್ಧತಿ ಅದೇ ತರ ಇರೋದು, ಅದನ್ನ ನೀವು ಅದೇ ತರ ಮಾಡ್ಬೇಕು. As I told you, interest on capital you can't claim. So as an SSC, he can't claim salary and interest on capital. Income tax provision, as I told you, ಯಾವುದೇ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಪೇಮೆಂಟ್ಸ್ ನ, ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ ನ ನೀವು ತಗೊಳಕ್ ಬರಲ್ಲ. ಆಸ್ ಸಚ್ ಪ್ರಾವಿಷನ್ಸ್ ಅಂಡ್ ರಿಸರ್ವ್ಸ್ ಆರ್ ನಾಟ್ ಅಲೌಡ್ ಅಂಡರ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಅನ್ನ ನೀವು ತಗೊಳಕ್ ಬರಲ್ಲ. ಡಿಪ್ರಿಸಿಯೇಷನ್ ಆನ್ ದ ಕಾರ್ ಅಂಡ್ ಕಾರ್ ಎಕ್ಸ್ಪೆನ್ಸಸ್ ಇದೆಯಲ್ಲ, 30% ಏನ್ ತಗೊಂಡಿದಾರಲ್ಲ ಅದು ಪರ್ಸನಲ್ ಯೂಸ್ಗೆ ಸಂಬಂಧಪಟ್ಟಿರೋದ್ರಿಂದ ಅದನ್ನ ಇನ್ಅಡ್ಮಿಸಿಬಲ್ ಮಾಡ್ತೀವಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್, ಸೊ ಇಲ್ಲಿ ಅದು ಒಂದು ಬರುತ್ತೆ. ಸೊ 1,35,000 divided by 90 into 10, that works out to 15,000. If you add up the items under add, so that works out to 3,41,900. So that gets added up to the net profit. The result is 6,21,900. Further, admissible expenses not debited to P&L account. Depreciation on patents, ಯಾವುದೇ ಅಸೆಟ್ ನ ನೀವು ತಗೊಂಡ್ರೆ ಅದು ರೇಟ್ಸ್ ಆಫ್ ಡೆಪ್ರಿಸಿಯೇಷನ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಟು ಯು ಆಲ್ರೆಡಿ, ನೀವು ಬರ್ಕೊಂಡು ಇದ್ದೀರಾ. ಸೊ ಪೇಟೆಂಟ್ಸ್ ಅಸೆಟ್ಗೆ ಇನ್ಕಮ್ ಟ್ಯಾಕ್ಸ್ 25% ಡೆಪ್ರಿಸಿಯೇಷನ್ ಹೇಳುತ್ತೆ. ಸೊ 25% ಅನ್ನ ನೀವು ಚಾರ್ಜ್ ಮಾಡಿ 30,000 ವರ್ಕೌಟ್ ಆಗುತ್ತೆ. ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಲ್ಯಾಬೊರೇಟರಿ, ಆಸ್ ಐ ಸೆಡ್, it can be claimed by the SSC at 150%. So 75,000 divided by 100 into 150, that works out to 1,12,500. ನಾನು ಎರಡನೇದ್ರಲ್ಲಿ ಎರಡು ಕ್ಲಬ್ ಮಾಡ್ಬಿಟ್ಟಿದ್ದೀನಿ, ಟ್ಯಾಕ್ಸ್ ಫ್ರೀ ಮತ್ತೆ ನಾನ್ ಬಿಸ್ನೆಸ್ ಇನ್ಕಮ್ಸ್. ಸೊ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಪ್ರೀವಿಯಸ್ಲಿ ಡಿಸಲೌಡ್, ಇದೊಂದು ನೆನ್ಪಿಟ್ಕೊಳ್ಳಿ. ಇದೆಲ್ಲ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಲ್ಲಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಪ್ರೀವಿಯಸ್ಲಿ ಡಿಸಲೌಡ್ ಅಂತ ಇದ್ರೆ ಅದನ್ನ ನಾವಿಲ್ಲಿ ಹಾಕ್ತಿವಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇಸ್ ನಾನ್ ಬಿಸ್ನೆಸ್ income, so that comes under income from other sources. Interest on post office savings bank account as well is not related to business, so adana ನಾವು ಇಲ್ಲಿ ಹಾಕಬೇಕಾಗುತ್ತೆ. Undervaluation of opening stock again, so 90,000 into 10 into divided by 90, that works out to 10,000. So undervaluation component ಬಂದು 10,000 ರೂಪಾಯಿ ಇದೆ. So if you add up all the items, it works out to 2,78,250. ಇದನ್ನ ನೀವು ಡಿಡಕ್ಟ್ ಮಾಡಿದವಾಗ 3,43,650 is the taxable income from business. So this is about the solution of this particular problem.